ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಬೇಳೆ ಸಾಂಬಾರು ಮಾಡಿದೀನಿ. ಬೇಳೆ ತಿಳಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಟೊಮೆಟೊನ ದಪ್ಪದಾಗೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತೆ ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಸ್ವಲ್ಪ ದಪ್ಪದಾಗೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತೆ ಒಂದು 5-6 ಪೀಸು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಒಗ್ಗರಣೆಗೂ ಕರಿಬೇವು ಯೂಸ್ ಮಾಡೋದ್ರಿಂದ ಜಸ್ಟ್ ಒಂದು ಫ್ಲೇವರಿಗೋಸ್ಕರ ಒಂದು 5-6 ಕರಿಬೇವನ್ನ ಹಾಕ್ತಾ ಇದ್ದೀನಿ. ಮತ್ತೆ ಬೇಳೆನ 2 ತರ ಬೇಳೆ ತಗೊಂಡಿದ್ದೀನಿ, ಮಾಮೂಲಿ ತೊಗರಿ ಬೇಳೆ ಮತ್ತೆ ಅದರಲ್ಲಿ ಕೆಂಪು ಬೇಳೆ ಬರುತ್ತಲ್ಲ ಅದು ತಗೊಂಡಿದ್ದೀನಿ, ಮತ್ತೆ ಖಾರ ಪುಡಿ, ಸಾಂಬಾರ್ ಪುಡಿ ಮತ್ತೆ ಅರಿಶಿನ ಪುಡಿ ಇಷ್ಟು ತಗೊಂಡಿದ್ದೀನಿ. ಇಷ್ಟು ಇವಾಗ ಬೇಯಕ್ಕಿಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಬೇಳೆ ಹಾಕೊಳ್ಳೋಣ. ಇಷ್ಟು ಬೇಳೆ ತಗೊಂಡಿದ್ದೀನಿ. ನಾನು 2 ತರ ಬೇಳೆ ಮಿಕ್ಸಲ್ಲಿ ಹಾಕ್ತಾ ಇದ್ದೀನಿ. ನಾನು ಯಾವುದೇ ಸಾಂಬಾರು ಮಾಡೋದಿದ್ರು ಅಷ್ಟೇ ಈ ಥರ ಮಿಕ್ಸಲ್ಲಿ ಹಾಕೋತೀನಿ, ಚೆನ್ನಾಗಿರುತ್ತೆ. ನೀವು ಅದೇ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೋಣ. ಬೇಯಿಸೋದ್ರಿಂದ ಸ್ವಲ್ಪ ದಪ್ಪದಾಗೇನೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಹಾಕೋಣ. ಅದು 2 ಟೊಮೆಟೊ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಬೇಯಿಸೋದ್ರಿಂದ ಸ್ವಲ್ಪ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತೆ ಹಸಿಮೆಣಸಿನ್ಕಾಯಿ ಒಂದು ಹಾಕಿದ್ರೆ ಒಂದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಜಸ್ಟ್ ಒಂದು 5-6 ಪೀಸು ಹಾಕ್ತಾ ಇದ್ದೀನಿ. ಖಾರ ಪುಡಿನೂ ಯೂಸ್ ಮಾಡೋದ್ರಿಂದ ಸಾಕಿಷ್ಟೇನೆ. ನೀವು ಬೇಕು ಅಂದರೆ ಹಾಕೊಳ್ಳಿ ಆಪ್ಷನಲ್ಲಿ, ಬೇಡ ಅಂತ ಹೇಳಿದ್ರೆ ಅದನ್ನ ಬೇಕಾದರೆ ಇದು ಮಾಡ್ಕೋಬೋದು, ಲೆಸ್ ಮಾಡ್ಕೋಬೋದು. ಮತ್ತು ಕರಿಬೇವು ಒಂದು 5-6 ಕರಿಬೇವು ಹಾಕ್ತಾ ಇದ್ದೀನಿ. ಸೊ ಇದು ಹಾಕಿದ್ರೆ ಒಂದು ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ಈಗ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಒಗ್ಗರಣೆಗೂ ಆ್ಯಡ್ ಮಾಡ್ಕೋಬೋದು. ಮತ್ತು ನಾನು ಖಾರದ ಪುಡಿನ ನಾನು ಯಾವಾಗಲೂ ಹೊರಗಡೆಯಿಂದ ತೊಗೊಬರಲ್ಲ, ಮನೇಲೆ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಗುಂಟೂರು, ಬ್ಯಾಡಗಿ ಮತ್ತು ಖಾರ ತೇಜು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಮಾಡಿಟ್ಕೊಂಡಿರ್ತೀನಿ. ಸೊ ಇದನ್ನು ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಬೇಕು ಅಂದರೆ ನೀವು ತೊಗೊಬಂದು ಮಾಡ್ಕೋಬೋದು. ನಾನು ಜಸ್ಟ್ ನಾನು ಮನೇಲಿ ಮಾಡ್ಕೊಳ್ಳೋದನ್ನ ಹಾಕ್ತಾ ಇದ್ದೀನಿ. ಧನಿಯನ್ನು ಅಷ್ಟೇ ಮನೇಲೆ ಮಾಡಿಟ್ಕೊಂಡಿರೋದು, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಾಡಿಟ್ಕೊಂಡಿರ್ತೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಬೇಕು ಅಂದರೆ ಬೇಯಕ್ಕೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೋದು. ನಾನೊಂದು 4 ಪೀಸು ಬೆಳ್ಳುಳ್ಳಿನ ಬೇಯಕ್ಕೆ ಇಡ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಮತ್ತು ಉಪ್ಪು ಎಲ್ಲ ಆ್ಯಡ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಇದು ಬೇಳೆ ಎಲ್ಲ. ಸೊ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಜಸ್ಟ್ ಒಂದು 2-3 ಗ್ಲಾಸ್ ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಿದ್ರೆ ಉಕ್ಕತ್ತೆ. ಸೊ ಹಿಂಗೆ ಒಂದು 2-2.5-3 ಗ್ಲಾಸ್ ಹಾಕ್ಬಿಟ್ಟು ಒಂದು 3 ವಿಜಲ್ ಹಾಕಿಸಿ. ಜಾಸ್ತಿ ಬೇಯಬೇಕಿನ್ನ ಅಂತ ಹೇಳಿದ್ರೆ ಒಂದು 4 ವಿಜಲ್ ಹಾಕ್ಸಿದ್ರೆ ನಡೆಯುತ್ತೆ. ನೋಡಿ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ, ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡಿದ್ದೀನಿ. ಕುದೀತಾ ಇದೆ. ಇದೇ ಕುದಿಯೋದಕ್ಕೆ ಹುಣಸೆ ರಸನ ಹಾಕ್ತಾ ಇದ್ದೀನಿ. ಟೊಮೆಟೊನು ಹಾಕಿರೋದ್ರಿಂದ ಹುಣಸೆ ರಸ ಸ್ವಲ್ಪ ಹಾಕೊಳ್ಳಿ, ಇಷ್ಟೇ ಹಾಕಿರೋದು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಇದೆಲ್ಲ ಒಂದು 5 ನಿಮಿಷ ಕುದಿಲಿ ಇದು. ಈಗ ಒಗ್ಗರಣೆ ಹಾಕಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಜೀರಿಗೆ ತೊಗೊಂಡಿದ್ದೀನಿ, ಕರಿಬೇವು, ಈರುಳ್ಳಿ, ಒಂದು ಸಣ್ಣ ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಮತ್ತೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆ ಹಣ್ಣು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಗೊಂಡಿದ್ದೀನಿ ಹುಣಸೆ ಹಣ್ಣು, ಟೊಮೆಟೊ ಹಾಕಿ ಬೇಯಿಸಿರೋದ್ರಿಂದ ಬೇಳೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕೋಣ. ಮೇಲೊಗ್ಗರಣೆ ಹಾಕಕ್ಕಲ್ವಾ, ಸಣ್ಣ ಬಾಂಡಿನಾರು ತಗೋಬಹುದು, ಇಲ್ಲ ಒಂದು ಚಿಕ್ಕ ದೊಡ್ಡ ಸ್ವಲ್ಪ ಸೌಟ್ ತಗೊಂಡ್ರು ನಡೆಯುತ್ತೆ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಹಾಕೊಂಡಿದ್ದೀನಿ, ಬಿಸಿಯಾಗಿದೆ ಅದು. ಸೊ ಮೇಲೊಗ್ಗರಣೆಗೆ ಅದರಿಂದ ಎಣ್ಣೆ ಸ್ವಲ್ಪ ಹಾಕೊಳ್ಳಿ ಸಾಕು. ಸಾಸಿವೆ ಹಾಕಿದ್ದೀನಿ, ಮತ್ತೆ ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಹೆಚ್ಚಿಟ್ಕೊಂಡಿದ್ನಲ್ಲ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕೋಣ. ಕರಿಬೇವು ಹಾಕಿ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿಬೇವು. ಆಮೇಲೆ ಒಣಮೆಣಸಿನ್ಕಾಯಿ ಹಾಕೋಣ. ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಖಾರ ಪುಡಿ ಎಲ್ಲ ಹಾಕಿರೋದ್ರಿಂದ ಒಂದು 2 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿಲ್ಲ. ಆಮೇಲೆ ಸ್ವಲ್ಪ ಫ್ರೈ ಆಗಲಿ, ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆಗಿದೆ. ಆದಮೇಲೆ ಒಂದು ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ನಲ್ಲ ಹಾಕೋಣ. ಈಗೆಲ್ಲ ಸ್ವಲ್ಪ ಬಾಡಿಸೋಣ, ಗೋಲ್ಡನ್ ಬ್ರೌನ್ ಬರೋವಾಗ. ಬೆಂದಿದೆ ನೀಟಾಗಿ. ಇದನ್ನೀಗ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಸಾಂಬಾರ್ಗೆ ಹಾಕೋಣ. ಮಳ್ತಾ ಇದೆ ಸಾಂಬಾರು ನೀಟಾಗಿ. ಇದಕ್ಕೆ ಒಗ್ಗರಣೆ ಹಾಕೋಣ. ಮೇಲೆ ಒಗ್ಗರಣೆ ಹಾಕಿರ್ತಾರೆ, ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ.
ಮೇಲೊಗ್ಗರಣೆ ಎಲ್ಲ ಹಾಕಿದೀನಿ. ಸಾಂಬಾರೆಲ್ಲ ರೆಡಿ ಆಗಿದೆ. ತೆಗಿಯೋಣ ಇವಾಗ. ಬಿಸಿ ಬಿಸಿ ಬೇಳೆ ತಿಳಿ ಸಾಂಬಾರ್ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಬೇಗ ಅರ್ಜೆಂಟಾಗಿ ಯಾರು ಸಾಂಬಾರ್ ಮಾಡ್ಬೇಕು ಅನ್ನೋರು ಈ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡಿ. ಇಷ್ಟು ತನಕ ನನ್ನ ವಿಡಿಯೋ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು.